ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರುವ ಒಳ್ಳೆ ಆಯುರ್ವೇದಿಕ್ಕು ಔಷಧನೇ ಅನ್ಬೋದು. ಇದರಲ್ಲಿ ಒಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕೊನೆ ತನಕ ನೋಡಿ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಇಷ್ಟ ಆದರೆ ನೀವು ಮಾಡಿ, ಇಲ್ಲಾಂದರೆ ಒಂದು ಕಮೆಂಟ್ಸ್ ಹಾಕಿ. ನೋಡಿದರೆ ಎಷ್ಟು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಹೇಗಿರುತ್ತೆ ಅಂತ ನೀವು ಮಾಡಿದರೆ ಗೊತ್ತಾಗುತ್ತೆ ನೋಡಿ. ಇವಾಗ ನಾನು ಏನು ಬಂದೀನಿ ಅಂದರೆ ದಾಸವಾಳ ಸೊಪ್ಪಿನ ದೋಸೆ, ದಾಸವಾಳ ಎಲೆಯಿಂದ ದೋಸೆ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಇವತ್ತು ಅದಕ್ಕೆ 2 ಗ್ಲಾಸ್ ಅಕ್ಕಿನ ತೊಳೆದು ಬಿಟ್ಟು ನೀಟಾಗಿ ಅದನ್ನು ಒಂದು ಗಂಟೆ ನೆನೆ ಹಾಕಿದ್ದೀನಿ. ರಾತ್ರಿ ಎಲ್ಲ ನೆನೆ ಹಾಕಿಲ್ಲ, ಹಾಗೆ ಇಮಿಡಿಯೇಟಾಗಿ ಮಾಡ್ಬೋದು. ತುಂಬ ಈಸಿನೇ ಇದು, ಏನಿಲ್ಲ. ಒಂದು ಸ್ವಲ್ಪ ಹೊತ್ತು ಇವಾಗ ದಾಸವಾಳ ಎಲೆ ತಂದು ಅದನ್ನೆಲ್ಲ ನೀಟಾಗಿ ಬಿಡಿಸೋದೇ ಒಂದು ಕೆಲಸ ಬಿಟ್ಟರೆ ಮತ್ತೇನಿಲ್ಲ. ಈಗ ದಾಸವಾಳ ಎಲೆ ಎಲ್ಲ ತಂದು ಇಟ್ಟಿದ್ದೀನಿ. ನಮ್ಮ ಮನೆ ಗಿಡದಲ್ಲೇ ಇತ್ತು ಬಿಳಿ ದಾಸವಾಳ, ಅದ್ರ ಜೊತೆ ಚಿಕ್ಕ ಚಿಕ್ಕ ಹೂವನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಇದು ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಅಮ್ಮ ಮಾಡಿಕೊಡೋರು. ನಮ್ಮ ಅಜ್ಜಿ ಎಲ್ಲ 1 ತಿಂಗಳಿಗೆ 1 ಸರ್ತಿ 2 ಸರ್ತಿ ಮಾಡಿದರೆ, ಈಗ ಒಂದೊಂದು ಹುಣ್ಣು ಅಂತ ಬರುತ್ತೆ ಮಕ್ಕಳಿಗೆ, ಕುರ ಥರ ಹೇಳುತ್ತೆ, ಹೀಟ್ ಬಾಯ್ಲ್ ಅಂತ ಹೇಳ್ತೀವಿ. ಅದಕ್ಕೆಲ್ಲ ಇದು 3 ದಿನ ಖಾಲಿ ಹೊಟ್ಟೆಲಿ ದೋಸೆ ಮಾಡ್ಕೊಂಡು ತಿಂದರೆ ಹೋಗುತ್ತೆ ಅನ್ನೋರು. ಅದು ನಿಜ, ನಾವು ತಿಂತಾ ಇದ್ದೀವಿ. ಇಲ್ಲಿ ನಾ ಬೆಂಗಳೂರಿಗೆ ಬಂದ ಮೇಲೆ 1-2 ಸರ್ತಿ ಮಾಡಿದ್ದೆ. ಇವಾಗ ನಮ್ಮ ಮನೆಯಲ್ಲೇ ಇದೆ ಗಿಡ, ಹಾಗಾಗಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೀಟಾಗಿ ಇದನ್ನು ಸಹ ತೊಳೆದು ಇದೆಲ್ಲ ತೆಗಿಬೇಕು. ಅದು ಪುಲಿ ಅದರಲ್ಲಿ ಇವಾಗ ನುಗ್ಗೆಕಾಯೆಲ್ಲ ಹೇಗೆ ಬಿಡಿಸ್ತೀವೋ ಅದೇ ಥರ ನಾರಿನಂಶ ಎಲ್ಲ ತೆಗೆದು ಹೊರಗೆ ಹಾಕಿಬಿಟ್ಟು ಈ ಸೊಪ್ಪನ್ನು ಅಕ್ಕಿ ಜೊತೆ ಹಾಕಿ ರುಬ್ಬೋದು. ಮತ್ತು ಕೊಬ್ಬರಿ ಅಂತೂ ಹಾಕಲೇಬಾರ್ದು. ತೆಂಗಿನಕಾಯಿ ಹಾಕಿದರೆ ಅದು ಏನೋ ಒಂಥರ ಇದಾಗುತ್ತೆ. ಅದು ಏನೋ ಅದಕ್ಕೂ ಅಷ್ಟೊಂದು ಇದಾಗಲ್ಲ. ಅದಕ್ಕೆ ತೆಂಗಿನಕಾಯಿ ಹಾಕೋದೇ ಇಲ್ಲ. ಅದು ನಮಗೆ ಮುಂಚಿಂದನೂ ಬೆಲ್ಲ, ಅಕ್ಕಿ ಮತ್ತು ಸೊಪ್ಪು. ಇವಾಗ ಅಕ್ಕಿ ತೊಳೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. 1 ಗಂಟೆ ನೆನೆದಿದೆ, ಸಾಕಾಗುತ್ತೆ ಫ್ರೆಂಡ್ಸ್, ದೋಸೆ ಅಕ್ಕಿ ಅಲ್ವಾ. ಹಾಗೆ ಇವಾಗ ಈ ಸೊಪ್ಪನ್ನು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಅಕ್ಕಿ, ಈ ಸೊಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ, ಚೂರು. ಆಮೇಲೆ ಬೆಲ್ಲ, ನಮ್ಮದು ಉಂಡೆ ಬೆಲ್ಲ ಅಲ್ಲ, ನಾವು ನೀರು ಬೆಲ್ಲ ಊರಿಂದ ತೊಗೊಂಡು ಬಂದಿದ್ದೀನಿ. ತುಂಬ ಜಾಸ್ತಿ ಹಾಕಲ್ಲ, ಎಷ್ಟು ಸ್ವೀಟ್ ಬೇಕು ಅಷ್ಟು ಮೀಡಿಯಮ್ ಅದು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪನೇ ನೀರು ಹಾಕಿ ರುಬ್ಕೊಂಡು ಬರ್ತೀನಿ. ರುಬ್ಬಿ ಆಯಿತು. ಇವಾಗ ನೈಸಾಗಿ ರುಬ್ಬಿದ್ದೀನಿ ನೋಡಿ. ಒಂದು ಪಾತ್ರೆಗೆ ಹಾಕ್ಕೊತೀನಿ. ಎಷ್ಟು ಕಲರ್ ನೋಡಿದರೆ ದೋಸೆ ತಿನ್ನಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿದೆ, ಕ್ಲೀನಾಗಿ ಬಂದಿದೆ. ಇವಾಗ ದೋಸೆ ಬೇಗ 4 ದೋಸೆ ಹಾಕ್ತೀನಿ ಫ್ರೆಂಡ್ಸ್. ಈ ಥರ ಅದಕ್ಕೆ ಬರಬೇಕು. ಸೇಮ್ ನಾವು ಉದ್ದಿನಬೇಳೆ ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ಥರ. ಇವಾಗ ಸ್ವಲ್ಪ ಇದು ಹಾಕ್ಕೊಂಡು, ನಾನ್ ಸ್ಟಿಕ್ ಕಾವಲಿ, ಇದು ತುಂಬ ಒಳ್ಳೆ ಕ್ವಾಲಿಟಿ. ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತಾರೆ, ಆದರೆ ಇದು ಸ್ವಲ್ಪ ಐರನ್ ಅಂಶ ಇದೆ, ಹಾಗಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ದೋಸೆ ನೋಡಿ, ತುಂಬ ಚೆನ್ನಾಗಿ ಬಂತು ನೋಡಿ ಫ್ರೆಂಡ್ಸ್. ಹೋಲ್ ತೂತು ಆಗಿದೆ ನೋಡಿ. ಇವಾಗಲೇ ರುಬ್ಬಿದ್ದು, ಯಾಕಂದರೆ ಇದು ದಾಸವಾಳ ಎಲೆಯಲ್ಲಿ ಒಂಥರ ಬಂಕು ಇರುತ್ತೆ ನೋಡಿ, ಅದರಿಂದ ಈ ಥರ ಆಗುತ್ತೆ. ಮೆಂತ್ಯ ದೋಸೆ ಥರನೇ ಬಂತು, ತುಂಬ ರುಚಿಯಾಗಿ ಇತ್ತು. ಮಾಡಿ ತಿಂದು ನೋಡಿದ್ದೀವಿ. ನೀವು ಆದರೆ ಒಂದು ಸರ್ತಿ ಮಾಡಿ ನಿಮ್ಮ ಮನೇಲಿ ಟ್ರೈ ಮಾಡಿ. ಎಲ್ಲಾದರೂ ಒಳ್ಳೆ ಸೊಪ್ಪು, ಬಿಳಿ ದಾಸವಾಳ ಎಲೆ ಆದರೆ ತುಂಬ ಒಳ್ಳೆಯದು. ಅದಿಲ್ಲ ಅಂದರೆ ರೆಡ್ಡು ಮಾಡ್ತಾರೆ. ಇದು ತುಂಬ ಆಯುರ್ವೇದಿಕ್ ಇದೆ ಅಂದರೆ ಏನೇನೋ 101 ಹೇಳ್ತಾರೆ ಇದರಿಂದ ಬೆನಿಫಿಟ್ಟು. ಎಲ್ಲದಕ್ಕೂ ಒಳ್ಳೆಯದು. ಗುರುವಲ್ಲ, ಮತ್ತು ಬೇರೆ ತೊಂದರೆಗಳಿಗೆಲ್ಲ ಇತ್ತಂತೆ ಮೆಡಿಷನ್. ಇದೊಂದು ಮಾಡ್ಕೊಂಡು ತಿಂದರೆ, ನಾವು ಚಿಕ್ಕವರಿದ್ದಾಗಲ್ಲ ನಾವೇನು ಡಾಕ್ಟ್ರ್ ಹತ್ರ ಹೋಗ್ತಾ ಇಲ್ಲ, ಇದೇ ದೋಸೆ ಮಾಡ್ಕೊಂಡು ನಮ್ಮಮ್ಮ 3 ದಿನ ಕೊಡ್ತಾಯಿದ್ರು. ಫ್ರೆಂಡ್ಸ್, ನೋಡಿದ್ರಲ್ಲ ದಾಸವಾಳ ಎಲೆದು ದೋಸೆ. ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತಿನ್ನೋಕ್ಕೂ ಅಷ್ಟೇ ಕ್ಯೂಟಾಗಿದೆ. ಬಾಯ್. ಇನ್ನೊಂದು ಒಳ್ಳೆ ಅಡಿಗೆ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ, ಕಾಯ್ತಾ ಇರಿ. ಆಯ್ತು.